ಒಡೆದು ಬಿಟ್ಟು ಕ್ಯಾಮ್ರಾಮ್ಯಾನ್ಗಳಿಗೆಲ್ಲ ಇದ್ರ ಫಾಲೋ ಮಾಡ್ತಾರೆ ಅವ್ರನ್ನ. ಮಿಸ್ ಅಭಿಮಾನಿನಾ? ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಹಾಲು ಕುಡಿತೀರಾ, ಜ್ಯೂಸ್ ಕುಡಿತೀರಾ? ಡಿಲೀಟ್ ಮಾಡ. ಅಕ್ಷತಾ ಅಂತ ಹೇಳಿ. ನಮ್ದು ಕೂಡ್ ಕುಟುಂಬ. ಬೇಡ ಬೇಡ ಓಕೆ ಯಾಕೆ ಬೇಡ? ಯಾವ ಸೊಪ್ಪತ್ಗೆ ಅವ್ರ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಹೌದಾ? ಆತರ ಇಲ್ವಾ? ಯಾಕೆ ಅಷ್ಟೊಂದು ನಾಚ್ಕೋತಾ ಇದೆಯಾ? ಎಸ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ಡಿಲೀಟ್ ಮಾಡ. ಇಲ್ಲ ಡಿಲೀಟ್ ಮಾಡಲ್ಲ. ಯಾಕೆ ಬೈದೆ ಅಂತ ಹೇಳು ಫಸ್ಟ್. ಎಲ್ಲ ಶಾಕ್ ಆಗ್ಬಿಡೋರು ನೀನು ಬೈದಿರೋದು ಕೇಳ್ಬಿಟ್ಟಿದ್ರೆ ಈಗ ಅದಕ್ಕೆ. ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಹಾಲು ಕುಡಿತೀರಾ, ಜ್ಯೂಸ್ ಕುಡಿತೀರಾ? ಅಯ್ಯ ಇಷ್ಟೊಂದು ಆಪ್ಷನ್ಸ್ ಇದೆಯಾ? ಮಜ್ಜಿಗೆ. ಏನದು ಮಜ್ಜಿಗೆ ಸುಡ್ತಾ ಇದೆಯಾ? ಸುಡೋ ಮಜ್ಜಿಗೆನಾ? ಮತ್ತೆ ಸೊಪ್ಪೆಲ್ಲ ತಿಂತೀಯಾ? ಯಾವ ಸೊಪ್ಪು ಅದಕ್ಕೆ? ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪ? ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಆ ಸೊಪ್ಪಲ್ಲ ತಾನೆ? ಅದಲ್ಲ. ಹಾಂ ಸೂಪರ್ ಆಗಿದೆ. ಸೊಪ್ಪಿನ ಮಜ್ಜಿಗೆ ಅನಿಸುತ್ತೆ ಇದು. ಮಜ್ಜಿಗೆ ಸೊಪ್ಪಿಲ್ಲ, ಸೊಪ್ಪಲ್ಲಿ ಸ್ವಲ್ಪ ಮಜ್ಜಿಗೆ ಇದೆ. ಆ ಥರ ಇಲ್ವಾ? ನೋಡಿ ಒಂದ್ಸಲ. ನೀನ್ ಏನೇ ಅಂದ್ರು ಅದ್ ತಲುಪಲ್ಲ. ಏಕೆ? ಅದ್ ಮಾಡಿರೋದು ಸುಧಾಮ ಅಂಡ್ ಅವ್ರ ಸೊಸೆ, ಚಿಕ್ಕ ಸೊಸೆ ಗೀತಾ. ಮಮ್ಮ ಶಾಕ್ ಆಗ್ತೈತಿ, ಏನೋ ಹಾಕೊಡ್ತಾವ್ರಲ್ಲ ಏನು ಅಂತ ಅಲ್ವಾ? ಮಜ್ಜಿಗೆಯಲ್ಲಿ ಸೊಪ್ಪಿಲ್ಲ ಕಣ್ ಮಮ್ಮಿ, ಸೊಪ್ಪಲ್ಲಿ ಸ್ವಲ್ಪ ಮಜ್ಜಿಗೆ ಇದೆ ಅಂತ ಹೇಳ್ತಾ ಇದೀನಿ. ಎಸ್, ಹಾಗಾದ್ರೂ ತಿಳ್ಕೊಳ್ಳಿ, ಹೀಗಾದ್ರೂ ತಿಳ್ಕೊಳ್ಳಿ, ನಮ್ಮ ಹಳ್ಳಿ ಅಡಿಗೆ ಅದು. ಅಷ್ಟೇ, ಇನ್ನು ನಮ್ಮ ಮಾತಾಡಂಗಿಲ್ಲ, ಇಷ್ಟೇ, ಸುಮ್ಮನೆ ಕುಡಿಬೇಕು. ಕುಡಿಬೇಕು. ಮಸಾಲೆ ಮಜ್ಜಿಗೆ ಮಾಡಿದ್ರೆ ಅದನ್ನ ಮಿಕ್ಸಿಲಿ ಫೋರ್ನ್ಸ್ ಹಾಕಿದ್ರೆ ಸರಿ ಆಗೋದು. ಸೈಡ್ ಬನ್ನಿ ಒಂಚೂರು. ಇಂಡೈರೆಕ್ಟಾಗಿ ಹೋಗೋಣೇನು ಅಂತ ಅಂದರು. ಬನ್ನಿ ಹೋಗ್ಬಿಡೋಣ. ಯಾಕಕ್ಕ ನಮ್ಮಕ್ಕ ನಾಚ್ಕೋತಾ ಇದ್ದಾಳೆ? ಯಾಕೆ? ಕ್ಯಾಮ್ರಾ ಅಂದರೆ ನಾಚಿಕೆ ನಮ್ಮ ಅಕ್ಕಂಗೆ. ಇವ್ರು ನೋಡಿ ನಮ್ಮ ದೊಡ್ಡಕ್ಕ ಭವ್ಯಕ್ಕ ಅಂತ. ಹಾಯ್. ಇವಳು ಗೊತ್ತಲ್ಲ, ಇವಳು ಚಿಟ್ಟೆ ನಮಿತಾ. ಹಾಯ್ ಮಾಡಿ ಅನ್ನು. ಇದೆಲ್ಲ ನೋಡಿ ಹಬ್ಬಕ್ಕೆ ಬಂದಿದ್ದಾರೆ. ಆದರೆ ನಮ್ಮ ಅಕ್ಕ ಯಾಕೋ ಮುಖನೇ ತೋರಿಸ್ತಾಳೆ. ಯಾಕಕ್ಕ? ಯಾಕೆ ಅಷ್ಟೊಂದು ನಾಚ್ಕೋತಾ ಇದೆಯಾ? ಓ ಮೈ ಗಾಡ್. ಇದು ತೋರ್ಸಕ್ಕ ಮುಖನ, ಏನಾಗಲ್ಲ. ಮುಖ ತೋರಿಸ್ಲೇಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದೆ ಅಕ್ಕ. ಅಕ್ಕ ಏನು ಕೇಳು, ರೀಸನ್ ಹೇಳು ಹೋಗ್ಲಿ. ಅದೇ ಬೇಡ ಬೇಡ ಓಕೆ ಯಾಕೆ ಬೇಡ ಒಂದ್ಸಲ ಹೇಳೋಕ ಏನಕ್ಕೆ ಬೇಡ ಅಂತ. ಫೋಟೋ ತಗೋತಿಯಾರು ಮುಖ ತೋರಿಸಲ್ಲ, ವಿಡಿಯೋದಲ್ಲಿ ಬರಲ್ಲ. ಮುಖ ಮತ್ತು ಮೆಹಂದಿ ಚೆನ್ನಾಗಿದೆ ಅಕ್ಕ, ಮೆಹಂದಿ ತೋರಿಸು ಹೋಗ್ಲಿ. ಮೆಹಂದಿ ತೋರಿಸಾಯ್ತು. ಹಾಂ ಅಂತೂ ಇಂತು ಮುಖ ತೋರಿಸ್ಬಿಟ್ಟೆ ಕಣೆ ಅಕ್ಕ. ಹಾಂ ಇಬ್ರದ್ದು ನೋಡಿ ಮೆಹಂದಿ ಸಖತ್ತಾಗಿದೆ. ಯಾರು ಬಿಡಿಸಿದ್ದು? ಹೌದಾ? ಏಯ್ ಅಕ್ಕ ನೀನು ಬಿಡಿಸ್ಕೊಂಡಿದ್ಯಲ್ಲ ಅಕ್ಕ, ಸೂಪರ್ ಆಗಿದೆ. ಯಾರು ಬಿಡಿಸಿರೋದು ಮೆಹಂದಿನ? ನೀನೇ ಬಿಡಿಸಿರೋದಾ? ಶಬ್ಬಾಷ್. ಮೆಹಂದಿ ಆರ್ಟಿಸ್ಟಾ? ರಂಗೋಲಿನೂ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ. ಕಲರ್ ರಂಗೋಲಿನ ನೋಡಿ. ಮೆರವಣಿಗೆ ಬರ್ತಾ ಇದೆ, ನಮ್ಮ ಊರಲ್ಲಿ ಹಬ್ಬ ಇದೆ. ಯಾಕೆ ಯಾಕೆ ಇಷ್ಟ ಇಲ್ಲ? ಸುಮ್ಮನೆ ಯಾಕೆ? ಏನಾದ್ರು ಒಂದು ರೀಸನ್ ಇರ್ಬೇಕು ತಾನೆ. ನನ್ನ ವಿಡಿಯೋದಲ್ಲಿ ಬರಲ್ಲ, ನಂಗೆ ಇಷ್ಟ ಇಲ್ಲ. ರೀಸನ್ ಏನಿಲ್ಲ, ಇಷ್ಟ ಇಲ್ಲ. ರೀಸನ್ ಇಲ್ಲ ಅನ್ನೋದೇ ಇಷ್ಟ ಇಲ್ಲ. ಅಯ್ಯೋ ನೋಡಿ, ಈ ಥರನೂ ಇರ್ತಾರೆ. ಫೋಟೋ ಓಕೆ, ಬಟ್ ವಿಡಿಯೋಗೆ ನಾಟ್ ಓಕೆ ಅಲ್ವಾಕ? ಈಗ ಫೋಟೋನೇ ತೆಗಿತಾ ಇರೋದು, ವಿಡಿಯೋ ಅನ್ಕೊಂಡ ಕೇಳಿಸುತ್ತೆ ಅದು. ನೀನು ಮೆತ್ತಂಗೆ ಮಾತಾಡಿದ್ರು. ಯಾಕೆ ಬರಲ್ಲ ವಿಡಿಯೋಗೆ? ಎಲ್ಲಿ ಬರ್ತಾ ಇದೆಯಾ? ನಾನು ಬರ್ತಾ ಇದ್ದೀನಿ, ಸಿಟ್ಟೆ ಬರ್ತಾ ಇದ್ದಾಳೆ, ನಮಿತಾ, ಅನು, ಸಚಿತಾ, ಇಷ್ಟು ಜನ ಬರ್ತಾ ಇದೀವಿ, ನೀನು ಬರ್ತಿಲ್ಲ. ಎಲ್ಲ ಫ್ರೆಂಡ್ಸ್ ಇದ್ದೀರಾ? ವೆರಿ ಗುಡ್. ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರಾ? ಗೊತ್ತು ನಮ್ಗೆ ಹಂಗೆ ಅಂತ ಏನು ಹೇಳಿಲ್ವಾ? ಫಾಲೋ ಮಾಡ್ತಾರೆ ಅವ್ರನ್ನ. ಮಿಸ್ ಅಭಿಮಾನಿನಾ? ಹೇಳ್ಬೇಕಾಯ್ತು, ನೀನು ಹೇಳ್ದಂಗೆ. ಅವ್ರ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಹೌದಾ? ಎಷ್ಟು ಚಂದ ಅಲ್ಲ. ಎಷ್ಟೋ ವರ್ಷಗಳಾದಮೇಲೆ ಎಲ್ಲರೂ ಅಲ್ಲಿ ಇಲ್ಲಿ ಬ್ಯುಸಿಯಾಗಿರೋ ಟೈಮ್ಗಳಲ್ಲಿ ಹಬ್ಬ ಅಂತ ಬಂದಾಗ ಊರಿನ ಮನೆಗೆ ಬಂದು ಅಲ್ಲಿ ಜಗ್ಲಿ ಮೇಲೆ ಕೂತ್ಕೊಂಡು ಒಟ್ಟಿಗೆ ಮಾತಾಡ್ತಾ ವಿಷಯಗಳನ್ನೆಲ್ಲ ಚರ್ಚೆ ಮಾಡ್ತಾ, ವಾವ್, ದೀಸ್ ಮೂಮೆಂಟ್ಸ್ ಆರ್ ದ ವೆರಿ ವೆರಿ ಪ್ಯೂರೆಸ್ಟ್ ಮೂಮೆಂಟ್ಸ್ ಅಂತ ನಂಗೆ ಅನ್ಸುತ್ತೆ. ಚಿಟ್ಟೆ ಏನು ಮಾತಾಡ್ತಾವ್ರೆ ಇವರು ಅನ್ನೋದೇ ಗೊತ್ತಾಗ್ತಲ್ಲ ತಾನೇ. ಹಾಂ ಬನ್ರ ಆಯ್ತಾ?
ಯಾಕ್ರೆ ಹೋಗ್ತಾ ಇದ್ರೆ ಹಿಂದೆ ಮುಂದೆ ಬನ್ನಿ. ಅಲ್ಲಪ್ಪ ಹಬ್ಬಕ್ಕೆ ಎಲ್ಲರೂ ಬಂದಿದೀವಿ ಮನೆಗೆ. ಕಸಿನ್ಸ್ ಆಳು ಮೂಳು ಅವರು ಇವರು ಎಲ್ಲರೂ ಬಂದಿದ್ದಾರೆ. ಮೊಮ್ಮಕ್ಕಳು ಮಕ್ಕಳು ಎಲ್ಲ ಫ್ಯಾಮಿಲಿಯಿಂದ ಬರಲೇಬೇಕಲ್ಲ. ಹೌದು ಹೇಳಿ. ನಾರ್ಮಲ್ ಆಗಿ ಮಾತಾಡು ರೆಡಿ. ಮತ್ತೆ ಏನಕ್ಕೆ ಮಾಡೋದು ಗೊತ್ತಿರಲ್ಲ. ನಾರ್ಮಲ್ ಆಗಿ ಮಾತಾಡು ರೆಡಿ. ಮತ್ತೆ ಅಂದ್ರೆ ಅಲ್ಲಿ ಯಾರು ನನ್ನ ಜೊತೆ ಮಾತಾಡ್ಬೇಕು, ನನ್ಗೆ ಹೇಳ್ಬೇಕು ನೀನು. ಹಿಂಗೆ ಆಯ್ತು ಕಣ, ಹಿಂಗೆ ಅಂತ ಮಾತಾಡೋ, ಕ್ಯಾಮ್ರಾ ನೋಡ್ಕೊಳ ಮತ್ತೆ ಅಂದ್ರೆ ಹೇಳಪ್ಪ. ಮತ್ತೆ ಏನಪ್ಪ? ಹೇಳಿ ಏನಪ್ಪ, ಏನಿದೆ ಹಬ್ಬ? ಅದಕ್ಕೆ ಹಬ್ಬ ಅಂತ ನನಗೆ ಗೊತ್ತಿಲ್ವೇನಪ್ಪ. ಏನಪ್ಪ ಆದ್ರೂ ಹಬ್ಬ ಅಂತೆಲ್ಲ ಬೇರೆ ಹೇಳಿ ಏನಾದ್ರು. ಏನಿರೋದು ಅಲ್ಲಿ ಬೇಕಾದ್ರೆ ನಮ್ಮ ಮಿಸ್ಸಸ್ ಇದ್ದಾನೆ, ಮಾತಾಡಿಸ್ತೀರಾ? ಮಾತಾಡಿಸ್ತೀವಿ ಬನ್ನಿ ಸರ್. ನಿಮ್ಮ ಮಿಸ್ಸಸ್ ನನ್ನ ಪರಿಚಯ ಮಾಡ್ಕೊಡಿ. ಖುಷಿನ ಮಕ್ಕಳ? ಖುಷಿ ಇಲ್ವಾ? ಯಾಕೆ ಹೇಳ್ರಿ, ಇನ್ನ ಏನ್ ಮಾಡ್ಬೇಕು ನಾನು? ಬಂದ್ರ ಇವರು ನಮ್ಮ ಮಿಸ್ಸಸ್ಸು. ಯಾರು? KL ಸುಧಾ ಅಂತ ಹೇಳಿ. ಇವ್ರಾ? ಇವರು ಹಾಯ್ ಮಾಡ್ರಿ, ಬ್ಲಾಗ್ ಮಾಡ್ತಿದೀವಿ. ಯಾಕೆ ಅಷ್ಟು ಸಾಕಾಯ್ತ್ಯಾ? ಯಾವ ಮಾಮೂಲಿ ಹಾಯ್ ಅಂತ ನಾನು ಎದ್ರಲ್ಲ ಎದುರಿಸ್ತೀಯ ಅಲ್ವಾ? ಕಮ್ಮಿ ಮಾಡ್ಕೋಬೇಕು. ಅದು ಪಕ್ಕ ತಾನೆ, ಎದುರಿಸೋದಂತೂ ಪಕ್ಕ. ನಮ್ಮಮ್ಮ ಯಾರಿಗೂ ಎದುರುಕೊಳ್ಳಲ್ಲ. ಹೆಣ್ಮಕ್ಳು ಕೇಳ್ಸೋದ ಮಾತಾಡ್ತಾರೆ. ಎದ್ರಂತ ವಿಚಾರಕ್ಕೆ ಎದ್ರಬೇಕು. ಇಂಥವಕ್ಕೆಲ್ಲ ಕ್ಯಾಮ್ರಾಮ್ಯಾನ್ಗಳಿಗೆಲ್ಲ ಎದ್ರ. ಕ್ಯಾಮ್ರಾಮ್ಯಾನ? ಅಯ್ಯೋ ಹೆಂಗಾಯ್ತು ನೋಡಿ ಸರ್ ನಿಮ್ದು ಬದುಕಾಟ. ನೀವೇನ್ ಕರ್ಕೊ ಬಂದು ಹಿಂಗೆ ಅವಮಾನ ಮಾಡಿಸ್ತಾ ಇದ್ರ. ಇವರು ಇವ್ರೇನೋ ಮಾಡ್ತಾ ಇದಾರೆ ಇಲ್ಲಿ. ಪರಿಚಯ ಮಾಡಿಸಿಯಪ್ಪ. ಆಯ್ತು, ಸೊಸೆ ಅಂತ ಹೇಳಿ. ಸೊಸೆ ಅಂತ ಹೇಳಿನಿ. ಏನ್ ಹಂಗಿಟ್ಟವ್ರ ಹೆಸರು? ಸೊಸೆ ಅಂತ ಹೇಳಿ ಚೆನ್ನಾಗಿಲ್ಲ ಅದು. ಸೊಸೆ ಅಂತ ಹೇಳಿ ಅವ್ರೆ ಭಾನುಪ್ರಿಯ ಅಂತ. ಹೆಸರು ಭಾನುಪ್ರಿಯ. ಹಂಗಿದ್ರೆ ನನ್ನ ದೊಡ್ಡ ಸೊಸೆ. ಇವ್ರು ನಿಮ್ ದೊಡ್ಡ ಸೊಸೆ. ನಮಸ್ತೆ. ಇವರು ನಮ್ಮ ಕಡ್ಕಣ ಮಗಳು, ನನ್ನ ಮಗಳೇ ಅಕ್ಷತಾ ಅಂತ ಹೇಳಿ. ಎದ್ರಕೋಬೇಡಿ ಯಾರನ್ನು. ಎದ್ರಕೊಳ್ಳೋಂಥದ್ದು ಏನಿಲ್ಲ ಬಿಡಿ. ಏನೋ ಮಾಡ್ತಾ ಇದಾರೆ. ಜ್ಯೂಸ್ ಮಾಡ್ತಾ ಇದ್ದೀವಿ. ಏನ್ ಅಷ್ಟೊಂದು ಕುಡಿತೀರಾ ನೀವು? ಒಂದ್ ನಿಮಿಷ ನೀವಿಬ್ರು ಅಷ್ಟೊಂದು ಜ್ಯೂಸ್ ಕುಡಿತೀರಾ? ಇಬ್ರಲ್ಲ, ಓ ಮೈ ಗಾಡ್, 2 ಹಂಡೆ ಜ್ಯೂಸ್ ಕುಡಿತೀರಾ ನೀವಿಬ್ರು? ಎಲ್ಲಿ ಕಡೆ ತಿರುಗಿ? ಎಲ್ರಿಗೂನಾ? ಬರೀ ಅವ್ರಿಬ್ರಿಗಲ್ಲ, ಇಲ್ಲ ದೇವರ ಸನ್ನಿಧಿಯಲ್ಲಿ ಗೊತ್ತಲ್ಲ ಅವರು. ನೋಡಿ ಅಲ್ಲ, ಒಂದು ಹಂಡೆ ಜ್ಯೂಸ್ ಮಾಡಿದ್ದಾರೆ. ಎಷ್ಟು ಕೊಡ್ತಾ ಇದ್ದಾರೆ ನೋಡಿ. ಅಪ್ಪ ಅದ್ಭುತವಾಗಿದೆ, ಸೂಪರ್ ಆಗಿದೆ. ಅಲ್ಲಿ ನಿಮ್ಮ ಯಜಮಾನ್ರು ಅಲ್ಲಿ ಸಿಕ್ದವ್ರ ಜೊತೆ ಫ್ಲರ್ಟ್ ಮಾಡ್ಕೊಂಡು ನಿಂತಿದ್ದಾರೆ. ಅಲ್ಲಿ ಫ್ಲರ್ಟ್ ಮಾಡ್ಲಿ ಅಂತ ಬಿಟ್ಬಿಟ್ಟಿದ್ದೀರಾ? ಏನ್ರಿ ಸುಧಾಮಣಿ ಈ ತರ ಹೇಳ್ತಾ ಇದಾರೆ ನಿಮ್ ಸೊಸೆ? ಮೈಸೂರಲ್ಲಿದ್ರು, ಅವ್ರಿಗೆ ಹಳ್ಳಿ ಹುಡುಗಿರ ಜೊತೆ ಮಾತಾಡ್ಲಿ ಅಂತ ಮಾತಾಡಿ ಅಂತ ಬಿಟ್ಟಿದೀವಿ. ಶಬ್ಬಾಸ್. ಸಿಟಿ ಸೇರಿ ಅಲ್ಲೇ 10-15 ವರ್ಷ ಆಯ್ತು ನೋಡಿ ಎಂತ ಅಮ್ಮ. ಮಗ ಸಿಟಿಲಿದ್ದಾನೆ, ಹಳ್ಳಿ ಹುಡುಗಿರ ಜೊತೆ ಮಾತಾಡ್ಲಿ ಅಂತ ಬಿಟ್ಟಿದ್ದಾರೆ ಅಂತ. ಸೂಪರ್. ಇದು ನಮ್ಮಮ್ಮ ಅಂದ್ರೆ ವೆರಿ ಗುಡ್. ನಮ್ದು ಕೂಡ್ ಕುಟುಂಬ. ಓಕೆ. ಆದ್ರಿಂದ ಹಂಡೇದ ಹಾಲಲ್ಲ, ಹಣ್ಣ ಕಡೆಯೇ ಮಾಡಬೇಕು. ಆದ್ರೆ 50 ಜನ ಆಯ್ತೀವಿ ಎಲ್ಲ ಒಟ್ಟಿಗೆ ಸೇರಿದ್ರೆ. ಆಮೇಲೆ ಅವ್ರು ನಮ್ಮ ಮಕ್ಕಳು ಫ್ರೆಂಡು, ಮೊಮ್ಮಕ್ಕಳು ಫ್ರೆಂಡು, ಇದರಿಂದ ನಾವು 100 ಜನಕ್ಕೆ ಜ್ಯೂಸ್ ಮಾಡ್ತೀವಿ ಅಷ್ಟೇ. ನೋಡಿ, ಅಂದ್ರೆ ನಮ್ಮ ಮನೇಲಿ 10 ಜನ ಬರ್ತಾರೆ ಅಂತ ಇಲ್ಲೇ ನಿಮ್ಗೆ 10 ಜನ ಕಾಣಿಸ್ತಾ ಇದೀವಿ. ಇಲ್ಲಿ 3, 4, 5, 6, 7, ನಮ್ಮಮ್ಮ 8, ನಮ್ಮಪ್ಪ 9, ಇಲ್ಲೇ 9 ಜನ ಇದ್ದೀವಿ. ಇದು ಬರೀ ಒಂದು ಅಡುಗೆ ಮನೆಯಲ್ಲಿ ನೋಡಿ. ಇನ್ನು ಇಡೀ ಮನೆಯಲ್ಲಿ ನಾವು ಹುಡುಕಿದ್ರೆ ಏನಿಲ್ಲ ಅಂದ್ರೆ ಒಂದು 20 ಮೆಂಬರ್ಸ್ ಈಸಿಯಾಗಿ ಸಿಗ್ತೀವಿ. ನಮ್ಮಮ್ಮ ಒಂದು ಮಾತು ಹೇಳಿದೆ ಸುಧಮ್ಮ, ಏನಂತ ಗೊತ್ತಾ? ಅಲ್ಲ, ಒಂದು ಮಾತು ಹೇಳಿದ್ದಾರೆ. ಯಾವತ್ತು ಗಂಡ್ಮಕ್ಳು ಕೆಲಸನ ಮಾತ್ರ ಮಾಡ್ಬೇಕು, ಹೆಣ್ಮಕ್ಳು ಮಾಡ್ಬಾರ್ದು ಅಂತ ಹೇಳಿ. ಹೆಣ್ಮಕ್ಳು ಕೆಲಸ ಇದು ಯಾರು ಹೇಳಿರೋದು? ಇದು ಹೆಣ್ಮಕ್ಳು ಕೆಲಸ ಅಂತ ಎಲ್ಲಾದ್ರೂ ರೂಲ್ಸ್ ಇದೆಯಾ? ಯಾವ್ದಾದ್ರು ಆಕ್ಟ್ ಇದೆಯಾ? ರೊಚ್ಚಿಗೆ ಹೇಳ್ತಾ ಇದ್ದೀರಾ? ಮತ್ತೆ ಹೆಣ್ಮಕ್ಳು ಕೆಲಸ ಅಂತೆ. ಆಯ್ತು ಬಿಡಿಪ್ಪ, ನಮ್ಮಮ್ಮ ಬರ್ಲಿ ಕೇಳ್ತೀನಿ. ಹಬ್ಬದ ದಿನಗಳ ಕಳೆನೇ ಬೇರೆ ಅಲ್ಲ. ಎಲ್ಲ ಮಕ್ಕಳೆಲ್ಲ ಒಟ್ಟಿಗೆ ಸೇರಿ ಅವ್ರಿಗೆ ಇಷ್ಟ ಬಂದಂಗೆಲ್ಲ ಆಟಾಡ್ತಿರ್ತಾರೆ. ದೊಡ್ಡವರೆಲ್ಲ ಸೇರಿಕೊಂಡು ಹಳೇದು ಪಳೇದು ಎಲ್ಲನೂ ಮಾತಾಡ್ತಾ ಇರ್ತಾರೆ. ಮುಂದೆ ಏನು ಮಾಡಬೇಕು ಆ ಹರಿಬರಿ ಇರುತ್ತೆ. ಈ ದೇವ್ರು ಬರ್ತಾ ಇದೆ ಅದು ಮಾಡಬೇಕು, ಅದು ರೆಡಿ ಇರಬೇಕು, ಇದು ರೆಡಿ ಇರಬೇಕು, ಬಂದವ್ರಿಗೆಲ್ಲ ಜ್ಯೂಸ್ ಕೊಡಬೇಕು, ಕಾಫಿ ಕೊಡಬೇಕು, ಟೀ ಕೊಡಬೇಕು. ಆಳು ಮುಳು ಎಷ್ಟು ಬ್ಯುಸಿಯಾಗಿರ್ತಾರಲ್ಲ ಹಬ್ಬ ಅಂದರೆ. ಆ್ಯಂಡ್ ದಟ್ ಈಸ್ ದ ಬ್ಯೂಟಿ ಹಬ್ಬದ್ದು. ಆ್ಯಂಡ್ ಇವಾಗ ತಾನೇ ಮಾನ್ಯ ಬಂತು ನೋಡಿ, ಇದು ನಮ್ಮೂರಿನ ದೇವರು.
ಆ ದೇವರು ಬಂದಿದೆ. ಈಗ ನಮ್ಮ ಮನೆ ಮುಂದೆ ಪ್ರತಿಯೊಬ್ಬರು ಮನೆ ಮುಂದೆನೂ ದೇವರು ಬರುತ್ತೆ. ದೇವರು ಬಂದಾಗ ಅವರು ಅವ್ರ ಮನೆ ಪೂಜೆನ ಮಾಡಿ ಕಳಿಸ್ಕೊಡ್ತಾರೆ. ಗರ್ಲ್ಸ್ ಎಲ್ಲ ಏನು ನೋಡ್ತಾ ಇದ್ದೀರಾ? ಪೂಜೆ ನೋಡ್ತಾ ಇದ್ದೀರಾ? ಅಕ್ಕ ಚೆನ್ನಾಗಿದ್ದೀರಾ? ಇಲ್ಲ ಇಲ್ಲ ಒಂಚೂರು ಡ್ಯಾನ್ಸ್ ಹೊಡಿತಾರೆ ಅವ್ರನ್ನ ನೋಡ್ತಾ ಇದ್ದಾನೆ. ಅಲ್ಲ ಅಲ್ಲಿ ಹೊಡಿತಾ ಇದ್ರಲ್ಲ ಡ್ಯಾನ್ಸ್, ಅದಕ್ಕೆ ಹೊಡಿಯೋದ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಹಬ್ಬ ಅಂತ ಎಲ್ಲ ಇರೋದೇ ಇದಕ್ಕೆ ಅಂತ ಅನಿಸುತ್ತೆ ಅಲ್ಲ. ಎಷ್ಟೋ ವರ್ಷಗಳಾದಮೇಲೆ ಎಲ್ಲರೂ ಒಟ್ಟಿಗೆ ಸೇರಲಿ, ಅವರು ಅಷ್ಟು ವರ್ಷದೆಲ್ಲ ಮಾತಾಡಲಿ. ಆ್ಯಂಡ್ ಅವ್ರವ್ರದ್ದೇ ಸಪ್ರೇಟ್ ಲೈಫ್ ಆಗಿಬಿಟ್ಟಿರುತ್ತೆ ಎಲ್ರದ್ದು ಕೂಡ. ಆ್ಯಂಡ್ ಈ ಥರ ಹಬ್ಬಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲರೂ ಮತ್ತೆ ಹಳೇದರಲ್ಲಿ ಹೇಗಿದ್ರು ಹಾಗೆ ಇರುವಂಥ ಒಂದು ಸಮ್ ಸಾರ್ಟ್ ಆಫ್ ಡೇಸ್ಗಳು ಸಿಗುತ್ತೆ ಅವ್ರಿಗೆ, ಸ್ವಲ್ಪ ಒಂದೆರಡು ದಿನ. ಆ್ಯಂಡ್ ದಟ್ ಈಸ್ ದ ಬ್ಯೂಟಿ ಅಲ್ವಾ. ಅದಕ್ಕೆ ಏನು ಮಾಡ್ತಾ ಇದ್ದೀರಾ? ವಡೆ ಬೇಯಿಸ್ತಾ ಇದ್ದೀರಾ? ನೋಡಿದ್ರೆ ಗೊತ್ತಾಗ್ತದೆ, ಸಖತ್ತಾಗಿರುತ್ತೆ. ಬೇಗ ಬೇಕು. ಓ ಇಲ್ಲಿ ಆಲ್ರೆಡಿ ರೆಡಿ ಇದೆ, ತಿಂದು ಟೇಸ್ಟ್ ಮಾಡು. ಏನಿದು? ಒಡೆದು ಹಿಟ್ಟು. ವಡೆ ಹಿಟ್ಟು ಹಂಗೆ ತಿಂತೀರಾ? ಇದುವರೆಗೂ ನಂಗೆ ತಿಂತೀನಿ ಸೀರಿಯಸ್ ಆಗಿ. ನಮ್ಗೆ ಅಷ್ಟು ಕೆಪಾಸಿಟಿ ಇಲ್ಲ, ನಾವು ವಡೆ ತಿನ್ನ. ಸೂಪರ್ ಆಯ್ತು, ಅದಕ್ಕೆ ಸೂಪರ್.